ಪ್ರತಿಯೊಂದು ರಾಜ್ಯದಲ್ಲೂ ಪ್ರತಿಯೊಂದು ಹೈಕೋರ್ಟ್ಗಳಲ್ಲೂ ನಮ್ಮವ್ರು ಹೋಗಿದ್ದಾರೆ, ಕೋರ್ಟ್ಗೆ ಹಾಕಿದ್ದಾರೆ. ವಿವಿಧ ಸಂಘಟನೆಗಳು ನಮ್ಮವ್ರು ಕೂಡ ಹಾಕಿದ್ದಾರೆ. ಎಲ್ಲಾ EPS 95 ಒಳಪಡುವ ಪ್ರತಿಯೊಬ್ಬ ಪೆನ್ಷನ್ದಾರರು ಹಾಕಿದ್ದಾರೆ. ಎಲ್ಲಾ ರಾಜ್ಯಗಳಲ್ಲೂ ಚೀಮಾರಿ ಆಗ್ತಾ ಇದ್ದಾರೆ ಸ್ನೇಹಿತರೆ. ಈ EPF ಅಧಿಕಾರಿಗಳಿಗೂ ಅದಕ್ಕೆ ಸಂಬಂಧಿಸಿದ ಸರ್ಕಾರದವ್ರಿಗೂ ಚೀಮಾರಿ ಹಾಕಿದ್ದಾರೆ ಜಡ್ಜ್ ಸಾಹೇಬರು. ಯಾಕೆ ಕೊಡ್ತಾ ಇಲ್ಲ ನೀವು? ಅದಕ್ಕೆ ಕಾರಣ ಏನು? ನಿಮ್ ಇಷ್ಟಾನುಸಾರ ನಡ್ಕೊಂತೀರಾ? 17 ಲಕ್ಷ ಚಿಲ್ಲರೆ ಅಪ್ಲಿಕೇಶನ್ ಫಾರ್ಮ್ ಹಾಕಿರೋದು ಯಾರಿಗೂ ಕೇಳ್ದಿರಾನೆ ಸುಮಾರು 16 ಲಕ್ಷ ಮೇಲೆ 16 ಲಕ್ಷ ಡಿಲೀಟ್ ಮಾಡ್ಬಿಟ್ರು, ಅಂದ್ರೆ ಕ್ಯಾನ್ಸಲ್ ಮಾಡ್ಬಿಟ್ರು. ಯಾರನ್ನ ಕೇಳಿ ಮಾಡಿದಾರ ಅಂತ ಕೇಳಿದ್ದಾರೆ. ಅದಕ್ಕೆ ಇವ್ರ ಹತ್ರ ಆನ್ಸರ್ ಇಲ್ಲ. ಯಾಕಂತಂದ್ರೆ ಇವರು ಬರೀ ಒಂದು ಅಪ್ಲಿಕೇಶನ್ ಫಾರಂ ಹಾಕೋದು, ಹೈಕೋರ್ಟ್ ಅಲ್ಲಿ ಆಯ್ತಾ, ಸುಪ್ರೀಂ ಕೋರ್ಟ್, ಇವ್ರೇನ್ ಜೋಬಿಂದ ಖರ್ಚು ಮಾಡ್ಬೇಕಾ? ಯಾರು ದುಡ್ಡು? ಅಪ್ಪನ ದುಡ್ಡು. ನಾವು ದುಡ್ದಿರ್ತಕ್ಕಂಥ ದುಡ್ಡದು ಅನ್ಕ್ಲೈಮ್ಡ್ ಅಮೌಂಟ್ ಲಕ್ಷಾಂತರ ಕೋಟಿ ಇದೆ ಅಲ್ಲಿ. ಅದಕ್ಕೆ ಬರ್ತಕ್ಕಂಥ ಬಡ್ಡಿಯಲ್ಲಿ ಅರ್ಧ ಭಾಗ ಕೊಟ್ರೆ ಸಾಕು ನಮಗೆ. ನಮ್ಮ ಅಧ್ಯಕ್ಷ ಹೇಳಿದಂಗೆ ಬರೀ 7,500 ಪ್ಲಸ್ DA ಟೋಟಲ್ ಅಮೌಂಟ್ ಅಲ್ಲಿ ಏನು ಬಡ್ಡಿ ಬರ್ತದಲ್ಲ, ಆ ಬಡ್ಡಿಯಲ್ಲಿ ಅರ್ಧ ಕೊಟ್ರೆ ಸಾಕು. 7,500 ಕೊಡ್ಬೋದು. ಅವ್ರೇನ್ ಬಡ್ಜೆಟ್ ಸಪರೇಟ್ ಆಗಿ ಬೇರೆ ದೇಶದಿಂದ ಸಾಲ ತಗೊಂಡು ಬಂದು ಕೊಡುವ ಅವಶ್ಯಕತೆ ಇಲ್ಲ. ಆದ್ರೆ ಯಾಕೆ ಕೊಡ್ತಾ ಇಲ್ಲ? ಅಲ್ಲಿಲ್ಲ ದುಡ್ಡು, ಬೇರೆ ತರ ಆಗಿದೆ ಅದು. ಅದನ್ನ ನಾವು ಕಕ್ಸ್ಬೇಕಂದ್ರೆ ನಮ್ಮ ಶಕ್ತಿ ಬಲ ಪ್ರದರ್ಶನ ತೋರಿಸ್ಬೇಕು. ನ್ಯಾಯಾಲಯದಲ್ಲಿ ಹೋರಾಟಗಳೆಲ್ಲ ನಡೀತಾ ಇದಾವೆ. ಎಲ್ಲ ನಮ್ಮ ನಿವೃತ್ತರ ಪರವಾಗೇ ಇದೆ. ಒಂದೇ ಒಂದು ಕೋರ್ಟ್ ಅಲ್ಲಿ ಕೂಡ ವಿರುದ್ಧವಾಗಿ ಆಗಿಲ್ಲ. ಇದು ನಮಗೆ ಪ್ಲಸ್ ಪಾಯಿಂಟ್ ಸ್ನೇಹಿತರೆ, ಚೆನ್ನಾಗಿ ಗಮನ ಇಟ್ಕೊಳ್ಳಿ. ನಮ್ಮ ಹೋರಾಟಗಳು ಯಾವತ್ತೇ ಆಗಲಿ ನಿಷ್ಪ್ರಯೋಜನ ಆಗಲ್ಲ. ಏನಂತಂದ್ರೆ 6 ತಿಂಗಳ 3 ತಿಂಗಳ 1 ವರ್ಷನ ಅಂತಂದ್ಬಿಟ್ಟು ಟೈಮ್ ಇಡಕ್ಕಾಗಲ್ಲ. ಇದು ಕೋರ್ಟಿನ ವ್ಯವಹಾರಗಳು. ಇಲ್ಲ ಬಂದಿದೆ, 60-65% ಮುಂದೆ ಹೋಗಿದೀವಿ. ಆ ದಾರಿಯಲ್ಲಿ, ಆ ಜಯದ ದಾರಿಯಲ್ಲಿ ಹೋಗಿದ್ದೀವಿ. ನಾವೇನು ಹೆದರ್ಕೊಳ್ಳುವ ಅವಶ್ಯಕತೆ ಇಲ್ಲ. ಇವತ್ತಲ್ಲ ನಾಳೆ ಅದು ಬರ್ಲೇಬೇಕು. ಅವರು ನಮ್ಗೇನಿದೆ ಕಾನೂನುಬದ್ಧವಾಗಿ ನಮ್ಮ ಪೆನ್ಷನ್ ಕೊಡ್ಲೇಬೇಕು. ಅರಿಯರ್ಸ್ ಕೂಡ ಆ ಟೈಮಲ್ಲಿ ಕೊಡ್ಲೇಬೇಕಾಗತ್ತೆ. ಇದನ್ನ ನಾವು ಎಲ್ಲೋ ಒಂದೊಂದು ದಿವಸ ಒಂದೊಂದು ಸಮಾವೇಶಕ್ಕೆ ಬಂದು ಏನಪ್ಪ ನಾವು ಮನೆಯೆಲ್ಲ ಹೋಗಿದ್ವಿ, 106 ಕಿಲೋಮೀಟರ್ ಹೋಗಿದ್ವಿ, ಏನೂ ಆಗ್ತಾ ಇಲ್ಲ, 43ನೇ ಮಾಡಿ 42 ತಿಂಗಳು ಕೊಟ್ಟಿದೀವಿ ಅಂತಂದ್ರೆ, ಅಲ್ಲಿ ನೋಡಿ ಲಾಲ್ಬಾಗ್ ಅಲ್ಲಿ 102 ಅಂದ್ರೆ 102 ತಿಂಗಳಿಗೊಂದೊಂದು ಸಮಾವೇಶ ಸ್ನೇಹಿತರೆ. ಅಂದ್ರೆ ಈಗಲೂ ಕೂಡ ಕಣ್ಣು ತೆಗಿಲಿಲ್ಲ ನೋಡಿ ಅಂತಂದ್ರೆ ಇವರು ಕಣ್ಣಿದ್ದು ಕೂಡ್ರು. ಇದಕ್ಕೆ ಏನ್ ಮಾಡ್ಬೇಕು? ದಂಡಂ ದಶಗುಣಂ, ಒಂದೇ ಮಾತು. ಈಗ ಮಾವಿನಕಾಯಿ ಬಿಟ್ಟಿರ್ತದೆ ಮರದಲ್ಲಿ, ಹೋಗಿ ಮರದ ಕೆಳಗಡೆ ಕೂತ್ಕೊಂಡು ನಾವು ಜಪ ಮಾಡಿದ್ರೆ ಹಣ್ಣು ಬೀಳ್ತದ? ಅಷ್ಟೇ ಸಿಂಪಲ್ ಅದು. ಈಗ ನಮ್ದೇನಿದ್ರು ಒಗ್ಗಟ್ಟಿನ ಹೋರಾಟದ ಮುಂದೆ ಯಾವ ಬಲನೂ ಇಲ್ಲ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಈಗ ನಾವು ಹೊಸಬ್ರು ಬಂದಿದ್ದಾರಲ್ಲ, ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ತಾವು ಬಂದಿರೋರು ತಮ್ಮ ಸ್ನೇಹಿತರಿಗೂ, ಯಾವುದೇ ಕಂಪನಿ ಇರ್ಲಿ, ಯಾವುದೇ ಸ್ಕೂಲ್ ಇರ್ಲಿ, ಯಾವುದೇ ಕಾಲೇಜ್ ಇರ್ಲಿ, ಒಂದು 5-5 ಜನಕ್ಕೆ ಪ್ರಚಾರ ಮಾಡಿ. 5-5 ಜನಕ್ಕೆ ಈ ತರ ನೋಡಪ್ಪ, ನಮ್ಗೆ ಪೆನ್ಷನ್ ಮೋಸ ಮಾಡ್ತಾ ಇದ್ದಾರೆ ಸರ್ಕಾರ, EPF ದವರು ಪೆನ್ಷನ್ ಕೊಡ್ತಾ ಇಲ್ಲ ನಮ್ಗೆ, ಬರೀ 1,000-1,500 ರೂಪಾಯಿ. ನಾವು ಈ ಹೋರಾಟಗಳಿಂದ ಇಷ್ಟು ತಗೋಬಹುದು ಅಂತ ಪ್ರಚಾರ ಮಾಡಿ. ಜನಸಂಖ್ಯೆಯನ್ನು ಹೆಚ್ಚು ಬಂದಿದೆ ಅಂತಂದ್ರೆ ಕೇಂದ್ರ ಸರ್ಕಾರನೂ ಬಗ್ತದೆ, ಅದ್ರ ಜೊತೆಲಿ EPF ಅಧಿಕಾರಿಗಳು ಬಗ್ತಾರೆ ಸ್ನೇಹಿತರೆ. ಇನ್ನೊಂದು ಮನವಿ ಮಾಡೋದೇನಂದ್ರೆ, ತಮ್ಮಲ್ಲಿ ಈ ಯೂಟ್ಯೂಬ್ ಅಲ್ಲಿ ಬರ್ತಕ್ಕಂತ ನ್ಯೂಸ್ ಮಾತ್ರ ಒಂದೂ ನಂಬಬೇಡಿ. ತಾವು ಕೂಡ ಬೇಡದಿದ್ದನ್ನ ಅದರಲ್ಲಿ ಹಾಕಬೇಡಿ ದಯವಿಟ್ಟು. ಯಾಕಂದ್ರೆ ನಾವೆಲ್ಲ 60 ವರ್ಷ ಮೇಲ್ಪಟ್ಟವರು, ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಬುದ್ಧಿ ಹೇಳ್ತಕ್ಕಂಥ ವಯಸ್ಸು ನಮ್ದು. ಯಾವ್ಯಾವ್ದೋ ಹಾಕ್ತೀರಾ ಎಷ್ಟೋ ಜನ, ಅಂದ್ರೆ ನೀವೇ ಹಾಕಿದಾರೆ ಅಂತಲ್ಲ, ನಮ್ಮವರೇ ಆಗ್ತಾ ಇದ್ದಾರೆ. ಯಾಕಂದ್ರೆ ಓಪನ್ ಆಗಿ ಇಟ್ಟಿದ್ದಾರೆ, ಅದು ಕೆಲ್ಸಕ್ಕೆ ಬಾವೆಲ್ಲ ಹಾಕ್ತಾರೆ. ದಯವಿಟ್ಟು ಅದನ್ನ ನಂಬಿಬಿಟ್ಟು ಯಾರ್ಯಾರು ತಲೆ ಕೆಡ್ಸ್ಕೋಬೇಡಿ. ಫೈನಾನ್ಸ್ ಮಿನಿಸ್ಟರ್ ಮಾತಾಡಿದ್ರು, ಮೋದಿ ಮಾತಾಡಿದ್ರು, ಇವು ಆಗೋಯ್ತು ನಮ್ದು, ಇದೆಲ್ಲ ಬರ್ತಾ ಇದಾವೆ. ಯಾವುದು ಆಗಿಲ್ಲ ಇನ್ನ. ಆ ತರ ಆಗಿದ್ರೆ ಆ ತರ ಯೂಟ್ಯೂಬ್ ಕೊಡಲ್ಲ, ತಮ್ಗೆ ಗೊತ್ತಿದೆ, ಆ ತರ ಯೂಟ್ಯೂಬ್ ಕೊಡಲ್ಲ. ದಯವಿಟ್ಟು ಯೂಟ್ಯೂಬ್ಗಳಲ್ಲಿ ಯಾರೇ ಹಾಕಿದ್ರು ಕೂಡ ಡಿಲೀಟ್ ಮಾಡಬೇಡಿ. ಅವು ನಂಬಲೇಬೇಡಿ. ಇದನ್ನ ನಾವು ಜಯದ ಹಾದಿಯಲ್ಲಿ ಇದೀವಿ. ಯಾರು ಆತಂಕಕ್ಕೆ ಒಳಗಾಡುವ ಅವಶ್ಯಕತೆ ಇಲ್ಲ. ಯಾರು ಅನುಮಾನ ಪಡಬೇಡಿ. ಇವ್ರೇನಪ್ಪ ಹೇಳ್ತಾರೆ ಹೋಗ್ತಾರೆ, ಇಲ್ಲ. ಏನೇ ಇದ್ರೆ ಉಸಿರು ಇರುವವರೆಗೂ ನಮ್ಮ ಹೋರಾಟಗಳು ಮುಂದುವರಿಯಬೇಕು. ಯಾಕಂದ್ರೆ ಇದೇನಾದ್ರು ಅಷ್ಟೋ ಇಷ್ಟ ಕೊಟ್ರೆ ತಗೊಂಡು ಮತ್ತೆ ಶುರು ಮಾಡಬೇಕು. ಈಗ ಬೇರೆ ಸಂಘಟನೆಗಳು ನೋಡ್ತಾ ಇದ್ದೀರಾ, ಹೋರಾಟ ಮಾಡ್ತಾ ಇರೋದು, ಕೊಟ್ಟಿದ್ದು ತಗೋಬೇಕು, ಬರುವುದನ್ನ ಮತ್ತೆ ಶುರು ಮಾಡಬೇಕು. ಈ ತರ ಇರ್ತವೆ. ಇದೊಂದು ಮುಗಿದ್ರೆ ಸಾಕಪ್ಪ, ನಮ್ಗೆ 7,000 5,000 ಕೊಟ್ರೆ ಸಾಕು
ಆರಾಮಾಗಿ ಮನೇಲಿ ಇರ್ಬೋದು ಅಂತ ತಪ್ಪು ಇಲ್ಲ, ಬೇರೆ ಇದಾವೆ. ನಮ್ಮ ಹೋರಾಟ ನಿರಂತರವಾಗಿರ್ಬೇಕು. ನಮ್ಮ ತಮ್ಮಂದಿರು ಮುಂದಿನ ದಿನಗಳಲ್ಲಿ ಬರ್ತಾರೆ ರಿಟೈರ್ಡ್ ಆಗಿರೋರ್ಗು, ಅವ್ರಿಗಾದ್ರೂ ಒಂದು ದಾರಿ ತೋರಿಸ್ಬೇಕಲ್ಲ. ಅವ್ರು ಕೂಡ ನಾವೇ ಅನ್ನೋದಿಲ್ಲ, ಸ್ವಾರ್ಥ ಬೇಡ ನಮಗೆ, ಮುಂದೆ ಬರೋರು ಕೂಡ ಎಲ್ಲರಿಗೂ ಆಗ್ಲಿ ಈ ಒಂದು ಉದ್ದೇಶದಿಂದ ಪ್ರತಿ ತಿಂಗಳು 27 ಅಥವಾ 28 PF ಆಫೀಸ್ ಇಲ್ಲಿ ನಡೀತಾ ಇದೆ. ಆಮೇಲೆ ಲಾಲ್ಬಾಗ್ ಅಲ್ಲಿ ನಡೀತಾ ಇದೆ ಮೊದಲನೇ ಭಾನುವಾರ. ದಯವಿಟ್ಟು ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ನಮ್ಮ ಬೇಡಿಕೆಗಳು ಏನಿದ್ದಾವೆ 100ಕ್ಕೆ 200% ಖಂಡಿತವಾಗ್ಲೂ ಈಡೇರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಇದರಲ್ಲಿ ತಮ್ಮ ಸಹಕಾರ ಬಹಳ ಮುಖ್ಯ ಸ್ನೇಹಿತರೆ. ನಮಸ್ಕಾರಗಳು.